ಧರ್ಮಸ್ಥಳದ ಬುರುಡೆ ರಹಸ್ಯ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಇಲ್ಲಿ ಬಂಗ್ಲೆಗುಡ್ಡ ಕಾಡಿಗೆ ಭೇಟಿ ಕೊಟ್ಟಿರೋದು ಎಫ್ಎಸ್ಎಲ್ ಟೀಮ್. ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿರೋದು ಎಫ್ಎಸ್ಎಲ್ ತಂಡ. ಇಲ್ಲಿ 3 ಮಂದಿ ಎಫ್ಎಸ್ಎಲ್ ಅಧಿಕಾರಿಗಳ ತಂಡದಿಂದ ಇದರ ಬಗ್ಗೆ ಪರಿಶೀಲನೆ ಆಗ್ತಾ ಇದೆ. ಎಲ್ಲಿ ಬುರುಡೆ ಸಿಕ್ಕಿತ್ತೋ ಇದೆಲ್ಲ ಇದ್ರಲ್ಲ, ಇಲ್ಲಿ ಬುರುಡೆನ ಹೆಕ್ಕಿದ್ದೀವಿ, ನಾವು ತಂದಿದ್ದೀವಿ, ಕಾಡಲ್ಲಿ ಅಗದಿದ್ದೀವಿ, ಮೂಟೆಗೆ ಹಾಕೊಂಡು ಬಂದ್ವಿ ಅಂತೆಲ್ಲ ಮಾಡಿದ್ರಲ್ಲ, ಇಲ್ಲಿಂದ ತಂದ್ರಿ ನೀವು ಆ ಬುರುಡೆಯನ್ನು. ಯಾರು ಅಗದಿದ್ಯಾರು, ನೋಡಿದ್ಯಾರು, ಯಾರು ಬುರುಡೆ, ಇದು ಏನು ಕಥೆ ಚೆಕ್ ಮಾಡಬೇಕಲ್ಲ. ಅದಕ್ಕೇನು ಮಾಡ್ತಾ ಇದ್ದಾರೆ, ಇವರು ಅಗೆದ ಜಾಗದಲ್ಲಿಯೇ ಹೋಗಿ ಎಫ್ಎಸ್ಎಲ್ ತಂಡ ಅಲ್ಲಿ ಯಾವ ಜಾಗದಲ್ಲಿ ಇವರು ಅಗದಿದ್ದರು ನೋಡಿ, ಅಲ್ಲಿ ಹೋಗಿ ಇದೀಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳೊಂದಿಗೆ ತೆರಳಿರೋದು ಪ್ರದೀಪ್ ಕುಲಾಲ್. ಬುರುಡೆ ಪ್ರಕರಣದಲ್ಲಿ ಭಾಗಿಯಾಗಿದ್ದು ಪ್ರದೀಪ್ ಕುಲಾಲ್ ವಿಠಲಗೌಡ ಜೊತೆ ಸೇರಿಕೊಂಡು ಕಾಡಿಂದ ಬುರುಡೆ ತಂದಿದ್ದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದು. BNSS ಸೆಕ್ಷನ್ 183 ಅಡಿಯಲ್ಲಿ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೂಡ ಕೊಟ್ಟಿರೋದು ಪ್ರದೀಪ್. ರಾತ್ರಿ ಹೊತ್ತು ಕಾಡಿನಲ್ಲಿ ಬುರುಡೆ ತೆಗೆಯುವ ವಿಡಿಯೋದಲ್ಲಿದ್ದು ಪ್ರದೀಪ್. ಬಂಗ್ಲಾಗುಡ್ಡ ಕಾಡಲ್ಲಿ ಬುರುಡೆ ಹೊರತೆಗೆಯುವಂತಹ ವಿಡಿಯೋ ಇತ್ತು ಅಲ್ಲಿ. ಆಗ ಬುರುಡೆ ಹೊರತೆಗೆದಂತಹ ದೃಶ್ಯ ರೀಕ್ರಿಯೇಟ್ ಮಾಡ್ತಾ ಇದೆಯಾ, ಯಾವ ರೀತಿಯಲ್ಲಿ ಬುರುಡೆನ ತೆಗೆದಿದ್ರೋ ಆ ದೃಶ್ಯವನ್ನೇ ರೀಕ್ರಿಯೇಟ್ ಮಾಡ್ತಾ ಇದ್ದಾರೆ SIT ತಂಡ, ಗೊತ್ತಿಲ್ಲ. ಒಂದು ಪರಿಶೀಲನೆ ಅಂತ ನಡೀತಾ ಇದೆ ಇಲ್ಲಿ. ಸದ್ಯ ಭಾರಿ ಕುತೂಹಲ ಮೂಡಿಸ್ತಾ ಇದೆ ಎಫ್ಎಸ್ಎಲ್ ತಂಡದ ಈ ಒಂದು ಭೇಟಿ.